ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ನನ್ನ ಬ್ಲಾಗಿಗೆ ವೆಲ್ಕಮ್. ನಾವಿವತ್ತು 3 ಮಂತ್ಸ್ ಇಂದ ಮುಂಚೆನೆ ಪ್ಲಾನ್ ಮಾಡಿದ್ದು ತಿರುಪತಿಗೆ ಹೋಗ್ಬೇಕು ಅಂತ. ಟ್ರೈನ್ ಎಲ್ಲ ಬುಕ್ ಮಾಡಿದ್ದು. ಇವಾಗ ಎಲ್ಲರೂ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿದೀವಿ. ಇಲ್ಲಿ ಎಲ್ಲರೂ ಆಯ್ ಹೇಳ್ಬಿಡಿ ಎಲ್ಲಾರ್ಗು. ಎಲ್ಲಾರ್ಗು ಆಯ್ ಹೇಳು ಮಾ ಅಪ್ಪ. ರಾತ್ರಿ ಟ್ರೈನ್ ಹತ್ತದ್ಮೇಲೆ ಇವಾಗ ಬಂದು 3:45 ಇಳ್ದಿದೀವಿ. ಇವಾಗ 3350 ಮೆಟ್ಲು ಹತ್ಬೇಕು. ಅದ್ರಲ್ಲಿ 200 ಮೆಟ್ಲು ಹತ್ತಿದೀವಿ. ಸುಸ್ತಾಗೋಯ್ತು. ಇವಾಗ ತಾನೇ 1100 ಮೆಟ್ಲು ಹತ್ಕೊಂಡ್ ಬಂದಿದೀವಿ. ನನ್ ತಮ್ಮ ನಮ್ಮಮ್ಮ ಇಡ್ಲಿ ತಿಂತವ್ರೆ ಕುತ್ಕೊಂಡ್ ಇಬ್ರು. ನಾವ್ ಅವಾಗ್ಲೇ ಸೋಡಾ ಕುಡ್ದು ಅಂತ ಕುತ್ಕೊಂಡು ನೋಡ್ತಾ ಇದೀವಿ ಅವ್ರನ್ನ. ಇವಾಗ ಮುಕ್ಕಾಲ್ ದಾರಿಗೆ ರೀಚ್ ಆಗಿದೀವಿ. ಇನ್ನ ಒಂದ್ ಕಾಲ್ ಭಾಗ ಅಂದ್ರೆ 900 to 850 ಮೆಟ್ಲು ಹತ್ಬೇಕು. ಇಲ್ಲಿ ಎಲ್ಲಾರು ರೆಸ್ಟ್ ಅಂತ ಇದೀವಿ ಕುತ್ಕೊಂಡು. ನಮ್ಮ ಅಪ್ಪ ಬಾದಾಮ್ ಹಾಲ್ ಕುಡಿತೀನಿ ಅಂದ್ರು. ಎಲ್ಲ ಇಲ್ಲಿ ಕೂತಿದೀವಿ. ಅಕ್ಕ ಇನ್ 850 or 900 ಮೆಟ್ಲು ಹತ್ಬೇಕು. ಸುಸ್ತಾಗೈತೆ ಅಂತ ಎಲ್ಲಾರು ಕೂತಿದೀವಿ. ಇದ್ ನೋಡಿ, ಇದೆ ಕಾಡು ಕೋಳಿ, ಇದು ಜಿಂಕೆ. ನೋಡಿ ಹೆಂಗಿದೆ ಇಲ್ಲಿ ನೋಡಿ. ಅದ್ರ ಮರಿ, ಅದ್ರ ಅಮ್ಮ ಎಲ್ಲ ನಿಂತಿದ್ದಾರೆ. ನೀರ್ ನೋಡಿ ಹೆಂಗ್ ಬರ್ತಿದೆ. ನೀರ್ ಬರೋದ್ ನೋಡ್ಬಿಟ್ಟು ಮಳೆ ಎಲ್ಲ ಬರ್ತಿದೆ ಅನ್ಕೊಂಡು ನೋಡಿದ್ರೆ ನೀರ್ ಕೆಳಗಡೆ ನೋಡಿ ಹಿಂಗ್ ಹರಿತೈತ್ ನೀರು. ವೆದರ್ ನೋಡಿ ಸೂಪರ್ ಆಗೈತೆ. ಇವಾಗ ಟೋಟಲ್ ಆಗಿ 3000 ಮೆಟ್ಲು ಹತ್ಕೊಂಡ್ ಬಂದಿದೀವಿ. ಇನ್ನು 550 ಮೆಟ್ಲು ಹತ್ಬೇಕು. ಇಲ್ಲಿ ನೋಡಿ ಎಲ್ಲಾರು ಹರಕೆ ಹೆಂಗ್ ತೀರಿಸ್ತಿದ್ದಾರೆ. ನೋಡಿ ಮಂಡಿ ಕಲ್ಲಲ್ಲಿ ನಡ್ಕೊಂಡ್ ಬರ್ತಿದ್ದಾರೆ. ಫುಲ್ ದೇವಸ್ಥಾನ. ಬನ್ನಿ ಹೋಗೋಣ ಹಂಗೆ. ಲಾಸ್ಟ್ ಫೈನಲ್ ನಾವು 3550 ಮೆಟ್ಲು ಹತ್ಕೊಂಡು ಲಾಸ್ಟ್ ವರ್ಗು ಬಂದು. ನಾವಿವತ್ತು ಬಂದಿರೋದು ನೋಡಿದ್ರೆ ಜಾಗ ಹೆಸರು ಗೊತ್ತಿಲ್ಲ. ಅಂದ್ರೆ ನಾವು ಟ್ರಿಪ್ ಅಂತ ಬಂದಿದೀವಿ. ಅದೇ ಜಾಗ ಹೆಸರು ಗೊತ್ತಾಯ್ತಿಲ್ಲ. ಅಲ್ಲೊಂದೇ ನಿಮಿಷ ನೋಡಿ. ಅಲ್ಲಿ ಇದ್ ನೋಡಿ ನೀರು ಹೆಂಗೆ ಹರಿತಿದೆ. ಹೋದ್ಸಲಿ ಬಂದಾಗ ಸುತ್ತಮುತ್ತಲು ಎಲ್ಲಾ ತೋರಿಸ್ತೀನಿ ಹೇಗಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.